A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ನಗರ ವಿವಿ ರಸ್ತೆ ಎಂ ಲಿಂಗಯ್ಯ ಬಿಲ್ಡಿಂಗ್ ಆವರಣದಲ್ಲಿ ವಿವಿ ರಸ್ತೆ ವ್ಯಾಪಾರಸ್ಥರು, ಸಾರ್ವಜನಿಕರು, ಶ್ರೀರಾಮ ಸ್ವಾಮಿ ಭಕ್ತರು, ಮಹಿಳೆಯರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಶ್ರೀರಾಮನ ನವಮಿಯನ್ನು ಆಚರಣೆ ಮಾಡಲಾಯಿತು. ರಾಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಮಾತನಾಡಿದ ಡಾಕ್ಟರ್ ಎಂಎಲ್ ವೆಂಕಟೇಶ್ ಅವರು, ರಾಮನ ಆದರ್ಶಗಳನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ರಾಮನ ನವಮಿಯನ್ನ ದೇಶಾದ್ಯಂತ ಆಚರಣೆ ಮಾಡುತ್ತಿದ್ದು, ಭಗವಂತ ಎಲ್ಲರಿಗೂ ಒಳಿತನ ಮಾಡಲಿ ಎಂದರು. ಅದೇ ರೀತಿ ಹಿರಿಯ ಲೆಕ್ಕ ಪರಿಶೋಧಕ ಕೆ ರಾಮಲಿಂಗಗೌಡ ಅವರು ಮಾತನಾಡಿ, ರಾಮ, ಲಕ್ಷ್ಮಣ, ಸೀತೆ ಸೇರಿದಂತೆ ಅನೇಕ ಮಹನೀಯರು ದೇವರ ರೂಪದಲ್ಲಿ ನಮಗೆ ಕಾಣುತ್ತಿದ್ದಾರೆ. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಅದೇ ರೀತಿ ಸಮಾಜ ಸೇವಕ, ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಅವರು ಮಾತನಾಡಿ, ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಪ್ರತಿಯೊಬ್ಬ ಮನುಷ್ಯನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮುಖಾಂತರ ದೇಶ ಪ್ರೇಮ, ಮಾನವ ಮೌಲ್ಯಗಳು, ರಾಮನವಮಿ ಕಾರ್ಯಕ್ರಮ ಮಾಡುವುದರ ಜೊತೆಗೆ ದಾಸೋಹ, ಪಾನಕ, ಮಜ್ಜಿಗೆ ವಿತರಣೆ ದಾಸೋಹದ ರೂಪದಲ್ಲಿ ಏರ್ಪಡಿಸುವುದು ಸಾರ್ಥಕವಾಗುತ್ತದೆ. ದಯವೇ ಧರ್ಮದ ಮೂಲವಯ್ಯ ಎಂಬಂತೆ ಪ್ರತಿಯೊಬ್ಬರಲ್ಲಿಯೂ ದಯೆ ಕಾಣಬೇಕಾಗಿದೆ ಎಂದರು. ಅದೇ ರೀತಿ ನಂದಿನಿ ನರ್ಸಿಂಗ್ ಹೋಮ್ ಡಾಕ್ಟರ್ ಉತ್ತಮ್ ಚಂದ್ ಅವರು ಮಾತನಾಡಿ, ನಾವುಗಳು ದೇಶದಲ್ಲಿ ಒಗ್ಗಟ್ಟಿನಿಂದ ಇರಬೇಕು. ಶ್ರೀರಾಮನವಮಿ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಗೋಪಿ, ಎಂವಿಜಿ ಬೇಕರಿ ಮಾಲೀಕರು ಆದಂತಹ ಅಭಿನಂದನ್, ಫರ್ನಿಚರ್ ರಾಮ್ ಕುಮಾರ್, ಫೋಟೋ ರಜನಿ, ಬೇಬಿ ಸಂಪತ್, ದಿನೇಶ್ ಟೆಕ್ಸ್ಟೈಲ್ ರಿತೇಶ್, ಕುಮಾರಿ ತನುಷ್, ಆಂದೋಲನ್ ಮೋಹನ್ ಕುಮಾರ್, ಅಗ್ರಿ ಕ್ಲಬ್ ಅಧ್ಯಕ್ಷ ಕೃಷ್ಣ ಕೆಂಪೇಗೌಡ, ಪ್ರಕಾಶ್, ಸೊಸೈಟಿ ನಿಂಗೇಗೌಡ, ರತ್ನ ಮೆಡಿಕಲ್ ಸಿದ್ದೇಗೌಡ, ಕೃಷ್ಣಪ್ಪ, ಬಟ್ಟೆ ವ್ಯಾಪಾರಿ ಚಂದನ್ ಸೇರಿದಂತೆ ಅಪಾರ ಭಕ್ತರು, ಮುಖಂಡರು ಆಗಮಿಸಿದ್ದು ಕಾರ್ಯಕ್ರಮವು ಯಶಸ್ವಿಗೊಂಡಿತು. ತದನಂತರ ವಿಶೇಷ ದಾಸೋಹ ಏರ್ಪಡಿಸಿದ್ದು ಸುಮಾರು 2,000ಕ್ಕೂ ಹೆಚ್ಚು ಭಕ್ತರು ದಾಸೋಹವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಯಶಸ್ವಿಗೊಂಡಿತು. ಇವತ್ತು ನಮ್ಮ ಮಂಡ್ಯ ನಗರದ ವಿವಿ ರಸ್ತೆ ಎಂ ಲಿಂಗಯ್ಯ ಬಡಾವಣೆ ಒಂದು ರಸ್ತೆಯ ಒಂದು ಕಟ್ಟಡದ ಆವರಣದಲ್ಲಿ ಬಹಳ ವಿಶೇಷವಾಗಿ 2026ರ ನಾವು ರಾಮನವಮಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ಒಂದು ಶರಣ ಪರಂಪರೆ ಏನಪ್ಪಾ ಅಂತ ಹೇಳಿದ್ರೆ, ಇವನಾರವ 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 ಎಂದೆನಿಸಿದರೆಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸದ ರೀತಿಯಲ್ಲಿ ನಾವೆಲ್ಲರನ್ನು ಸಹ ಬಹಳ ಪ್ರೀತಿ ಮಾಡುವಂತಹ ನಿಟ್ಟಿನಲ್ಲಿ ಶ್ರೀರಾಮನ ಆದರ್ಶಗಳನ್ನ ಮೈಗೂಡಿಸಬೇಕು. ಪ್ರತಿಯೊಬ್ಬರು ಕಾಯಕ ಜೀವಿಗಳಾಗಬೇಕು, ಧರ್ಮವಾಗಿ ನಡೀಬೇಕು. ದಯವೇ ಧರ್ಮದ ಮೂಲವಯ್ಯ ಅಂತ. ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಯಾರಿಗೂ ಸಹ ಹರ್ಟ್ ಆಗದೆ ಇರೋ ರೀತಿಯಲ್ಲಿ, ನೋವಾಗದೆ ಇರೋ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಂಘಜೀವಿಯಾಗಿ, ಇವತ್ತು ನೋಡಿ ಪ್ರಸಾದ ವ್ಯವಸ್ಥೆ, ಇವತ್ತು ಸಾವಿರಾರು ಜನ ಇಂಥ ಬಿಸಿಲಲ್ಲಿ ಒಂದು ತಂಪು ಮಾಡುವಂತ ಕೆಲಸ, ಎಲ್ಲರಿಗೂ ಒಂದು ದಾಸೋಹವನ್ನು ಏರ್ಪಾಡು ಮಾಡುವಂತ ಕೆಲಸವನ್ನ ನಾವೆಲ್ಲ ಬಂದಿರ್ತಕ್ಕಂಥ ದಾನಿಗಳು ನಾವೆಲ್ಲ ತಮ್ಮ ಸಹಕಾರದಿಂದ ಇವತ್ತು ನಡೀತಾ ಇದೆ. ಪ್ರತಿ ವರ್ಷ ಇದೇ ರೀತಿ ನಾವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವೆಲ್ಲರ ಸಹಕಾರದಿಂದ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ